ಅನಿಸ್ತಾ ಇದೆ. ಈ ಫಿಲಿಂ ಓನ್ಲಿ ದಲಿತರಿಗೆ ಮಾತ್ರ ಸೀಮಿತನಾ, ಸಂವಿಧಾನ ದಲಿತರಿಗೆ ಮಾತ್ರ ಇದೆಯಾ? ನಾವೆಲ್ಲ ಎಲ್ಲ ಧರ್ಮ ಎಲ್ಲ ಜಾತಿಯವರು ಒಟ್ಟಾಗಿ ಈ ಸಿನಿಮಾನ ನೋಡ್ತಾ ಇದ್ದೀವಿ. ಒಬ್ಬೊಬ್ಬರೇ ಮಾತಾಡ್ಬೋದು. ರಮೇಶ್, ನೀವು ಸ್ಟಾರ್ಟ್ ಮಾಡ್ಬೋದು ಅನ್ಸುತ್ತೆ. ಇಂದು ನಾವು ಜಮಖಂಡಿ ನಗರದ ಶ್ರೀನಿವಾಸ್ ಟಾಕೀಸ್ನಲ್ಲಿ ಲ್ಯಾಂಡ್ ಲಾರ್ಡ್ ಅನ್ನುವಂಥ ದುನಿಯಾ ವಿಜಯ್ ಅವರ ಅಭಿನಯದ ಚಲನಚಿತ್ರವನ್ನು ನಾವು ನೋಡಿದ್ದೀವಿ. ಈ ಒಂದು ಸಿನಿಮಾವನ್ನು ನೋಡಿದ ಮೇಲೆ ನಮಗನ್ಸಿದ್ದು, ಸಂವಿಧಾನ ಬದ್ದ ಮೇಲೇನೆ ಈ ಭಾರತ ದೇಶದಲ್ಲಿ ಸಮಾನತೆ ಅನ್ನೋದು ತಾಂಡವಾಡ್ತಾ ಇದೆ. ಈ ಮೊದಲು ರಾಜಪ್ರಭುತ್ವ ಇದ್ದಂಥ ಕಾಲದಲ್ಲಿ ಕೆಲ ವರ್ಗದವರು ಮಾಡಿದ್ದೇ ಕಾನೂನಿತ್ತು, ಕೆಲ ವರ್ಗದವರು ಮಾಡಿದ್ದೇ ನಿಯಮಗಳಿದ್ದು, ಅದನ್ನು ಬಲಾಢ್ಯ ಜಾತಿಗಳು ಮತ್ತು ಕೆಳವರ್ಗದ ಜಾತಿಗಳ ಮೇಲೆ ಬಲವಂತವಾಗಿ ಅನೇಕ ಜಾತಿ ವರ್ಗ ಧರ್ಮ ತಾರತಮ್ಯ ಅನ್ನೋದೇ ಶೋಷಣೆಯನ್ನು ಮಾಡ್ತಾ ಇದ್ರು. ಭಾರತದ ಸಂವಿಧಾನ 1950ರ ನಂತರ ಏನು ಭಾರತದ ಪ್ರಜಾಪ್ರಭುತ್ವ ರಾಷ್ಟ್ರವಾಗತ್ತ, ಅಲ್ಲಿಗೆ ಜಮೀನ್ದಾರಿಕೆ ಪದ್ಧತಿ ಆಗಿರ್ಬೋದು, ಶೋಷಣೆ ಆಗಿರ್ಬೋದು, ಇನ್ನಿತರ ದೌರ್ಜನ್ಯಗಳು ತಡೆ ಹಿಡಿತಾವ. ಸ್ಪೆಸಿಫಿಕ್ ಆಗಿ ನಾವು ಹೇಳಬೇಕಾದ್ರೆ ದೇವದಾಸಿ ಪದ್ಧತಿ ಈ ಪಿಕ್ಚರ್ನಲ್ಲಿ ಬಹಳ ಬೆಸ್ಟ್ ಆಗಿ ತೋರಿಸಿದ್ದಾರೆ. ದೇವದಾಸಿ ಪದ್ಧತಿ ಅನ್ನೋದು ಯಾವುದೇ ಒಂದು ಜಾತಿಗೆ ಅದು ಅಂಟಿಕೊಂಡಿರ್ತಕ್ಕಂಥ ಪಿಡುಗಲ್ಲ. ಮೇಲ್ವರ್ಗದವರು ಕೆಳವರ್ಗದವ್ರ ಮೇಲೆ ಬಲವಂತವಾಗಿ ಹೇರಿರ್ತಕ್ಕಂಥ ಒಂದು ಅನಿಷ್ಟ ಪದ್ಧತಿ ಅದು. ಭಾರತದ ಸಂವಿಧಾನದ ಪ್ರಕಾರ ದೇವದಾಸಿ ಪದ್ಧತಿ ನಿರ್ಮೂಲನೆಯಲ್ಲಿ ಐತಿ ಇವತ್ತು. ಸೊ ಆದರೂ ಹಳ್ಳಿಗಳಲ್ಲೂ ಸಹ ಇನ್ನೂವರೆಗೆ ಕೆಲವೊಂದು ಅಂಶಗಳಿಂದ ದೇವದಾಸಿ ಪದ್ಧತಿ ಐತಿ. ಅದು ವಿಚಾರ ನೋಡೋದ್ರಿಂದ ಎಷ್ಟು ಜನ ನಾವು ಬದಲಾವಣೆ ಆಗ್ತೀವಿ ಅನ್ನೋದಕ್ಕಿಂತ ಈ ಪಿಕ್ಚರ್ ಏನೈತಲ್ಲ ಅದೇ ಸಂವಿಧಾನ ಐತಿ. ಯಾಕಂದ್ರೆ ಸಮಾನತೆಯಿಂದ ಬದುಕಬೇಕು ಜನರ ದೇಶದಲ್ಲಿ, ಸಮಾನ ವೇತನ ಬರಬೇಕು, ನಾವೆಲ್ಲರೂ ಭಾರತ ದೇಶದಲ್ಲಿ ಇರ್ತಕ್ಕಂಥ ನಾವೆಲ್ಲರೂ ಭಾರತೀಯರು, ಜಾತಿ ವರ್ಗ ತಾರತಮ್ಯ ಅನ್ನೋದೇನೆ ನಾವೆಲ್ಲರೂ ಮನುಷ್ಯತ್ವರಾಗಿ ಬದುಕಬೇಕಂತ ಒಂದು ಸಂವಿಧಾನದ ಏನು ಆಶಯ ಐತಲ್ಲ, ಆ ಆಶಯ ಈ ಪಿಕ್ಚರ್ನಲ್ಲಿ ಐತಿ. ಈ ಒಂದು ದುನಿಯಾ ವಿಜಯ್ ಅವರ ಲ್ಯಾಂಡ್ ಲಾರ್ಡ್ ಸಿನಿಮಾ ಬಹಳ ವಾಸ್ತವಿಕವಾಗೈತಿ. ಈ ಸಿನಿಮಾವನ್ನ ಅತಿ ಹೆಚ್ಚಾಗಿ ಹೆಣ್ಮಕ್ಳು ನೋಡ್ರಿ, ಪುರುಷರು ನೋಡ್ರಿ, ಶಾಲಾ ವಿದ್ಯಾರ್ಥಿಗಳು ನೋಡ್ರಿ. ಈ ಪಿಕ್ಚರ್ ನೋಡಿ ತಾವೇನಾದ್ರೂ ಬದಲಾವಣೆ ಆಗ್ಬೇಕಂದ್ರೆ ಸಂವಿಧಾನದ ಆಶಯಗಳನ್ನು ತಾವೆಲ್ಲರೂ ಎತ್ತಿ ಹಿಡಿಬೇಕು, ಸಂವಿಧಾನದ ಮೌಲ್ಯಗಳನ್ನು ಕಾಪಾಡಬೇಕು. ಸಂವಿಧಾನ ಒಬ್ಬರಿಗಾಗಿ ಅಲ್ಲ, ಅದು ನಮಗಾಗಿ, ನಮ್ಮೆಲ್ಲರಿಗಾಗಿ ಐತೆ ಅಂತೇಳಿ ಈ ಸಿನಿಮಾ ಲ್ಯಾಂಡ್ ಲಾರ್ಡ್ ಸಿನಿಮಾದ ಮುಖಾಂತರ ನಾವು ತಿಳ್ಕೊಳ್ತೀವಿ. ಒಟ್ಟಾರೆಯಾಗಿ ಭಾರತದಲ್ಲಿ ನಾವು ಬದುಕ್ತೀವಿ ಅಂದ್ರೆ ಅದಕ್ಕೆ ಸಂವಿಧಾನನೇ ಮೂಲ ಕಾರಣ ಹೊರತು ಮತ್ಯಾವ ದೈವ ಶಕ್ತಿನೂ ಇಲ್ಲ, ಯಾವ ರಾಜಪ್ರಭುತ್ವನೂ ಇಲ್ಲ. ನಾವು ಪ್ರಜೆಗಳಿದ್ದೀವಿ, ಪ್ರಜಾಪ್ರಭುತ್ವದಲ್ಲಿ ಬದುಕ್ತಾ ಇದ್ದೀವಿ. ನಾವು ನಮ್ಮ ಹೋಟ್ ಮುಖಾಂತರ ನಮ್ಮ ಆಳ್ತಕ್ಕಂಥ ಪ್ರತಿನಿಧಿಗಳು ಆಯ್ಕೆ ಆಗ್ತಾರೆ. ಒಟ್ಟಾರೆ ನಾವೇ ಪ್ರಭುಗಳಿಲ್ಲಿ ಭಾರತ ದೇಶದಲ್ಲಿ. ಇಲ್ಲಿ ಯಾರೋ ಜಮೀನ್ದಾರಿಕೆ ಪದ್ಧತಿಯಿಂದ ನಾನು 100 ಎಕರೆ ಆಸ್ತಿ ಐತಿ, ನಾನು ನಿಮ್ಮ ಯಜಮಾನದನ್ನೇ ಅನ್ನುವಂಗಿಲ್ಲ. ಭಾರತದ ಸಂವಿಧಾನದ ಪ್ರಕಾರ ನಿಷಿದ್ಧ ಅದು. ನೀ ದುಡಿತಿ, ನೀ ಕೂಲಿ ತಗೋತಿ, ಬದುಕ್ತಿ ಅಷ್ಟೇ. ಸೊ ಎಲ್ಲರೂ ಲ್ಯಾಂಡ್ ಲಾರ್ಡ್ ಸಿನಿಮಾ ಯಶಸ್ವಿಯಾಗಲಿ, ರಾಜ್ಯಾದ್ಯಂತ ಯಶಸ್ವಿಯಾಗಿ ಪ್ರದರ್ಶನವನ್ನು ಕಾಣಲಿ. ಈ ಪಿಕ್ಚರು 100 ಡೇಸ್ ಆಚರಣೆ ಮಾಡಲಿ ಅಂತ ತಮ್ಮೆಲ್ಲರ ಮೂಲಕ ನಾನು ಆಶಿಸ್ತೇನೆ. ನಿಮಗೇನು